ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ಸೇಲ್ಸ್ ರಿಟರ್ನ್ ಅಥವಾ ಕ್ರೆಡಿಟ್ ನೋಟ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಡೆಲಿವರಿ ನೋಟ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು, ರಿಜೆಕ್ಷನ್ ಇನ್ವರ್ಡ್ ಅಥವಾ ಸೇಲ್ಸ್ ರಿಟರ್ನ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು, ನಂತರ ಸೇಲ್ಸ್ ಇನ್ವಾಯ್ಸ್ ಅನ್ನ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ. ಸೇಲ್ಸ್ ಇನ್ವಾಯ್ಸ್ ನಾವಿಲ್ಲಿ ಇಶ್ಯೂ ಮಾಡಿದ ನಂತರ ಯಾವುದೇ ಒಂದು ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಆದಾಗ ನಾವಿಲ್ಲಿ ಆ ಎಂಟ್ರಿಯನ್ನ ಕ್ರೆಡಿಟ್ ವೋಚರ್ ಅಲ್ಲಿ ಅಥವಾ ಕ್ರೆಡಿಟ್ ನೋಟ್ ಅಲ್ಲಿ ನಾವಿಲ್ಲಿ ಮಾಡಬೇಕಾಗುತ್ತೆ. ಆ ಎಂಟ್ರಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋಣ. ಗೇಟ್ವೇ ಆಫ್ ಟ್ಯಾಲಿ ಅಕೌಂಟಿಂಗ್ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಕ್ರೆಡಿಟ್ ನೋಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ಯೂಸ್ ಮಾಡಬಹುದು. ಒರಿಜಿನಲ್ ಇನ್ವಾಯ್ಸ್ ನಂಬರ್, ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ವಿ. ಸೇಲ್ಸ್ ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. CSR 0256 ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ. ಇನ್ವಾಯ್ಸ್ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಕಾಸ್ಟ್ ಸೆಂಟರ್ ಕ್ಲಾಸಸ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನಾಟ್ ಅಪ್ಲಿಕೇಬಲ್. ಪಾರ್ಟಿ ನೇಮ್, ಯಾರಿಂದ ಇಲ್ಲಿ ಸೇಲ್ಸ್ ರಿಟರ್ನ್ ಆಗ್ತಾ ಇದೆ, ರಾಮು ಕಂಪ್ಯೂಟರ್ಸ್ ಇಂದ ಸೇಲ್ಸ್ ರಿಟರ್ನ್ ಆಗ್ತಾ ಇದೆ. ಟ್ರ್ಯಾಕಿಂಗ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡೋಣ. ನ್ಯೂ ನಂಬರ್ ನಾವಿಲ್ಲಿ ಕೊಡೋಣ. ಸೇಲ್ಸ್ ಇನ್ವಾಯ್ಸ್ ನಂಬರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ, CSR 234256. ಎಂಟರ್ ನಾವಿಲ್ಲಿ ಕೊಡೋಣ. ಎಂಟರ್ ಅಂಡ್ ಫ್ಲೀಸ್ಟ್ ಆರ್ಡರ್ ನಂಬರ್, ನಾವಿಲ್ಲಿ ನ್ಯೂ ನಂಬರ್ ಅನ್ನ ತಗೊಳ್ಳೋಣ. ಸೇಲ್ಸ್ ಆರ್ಡರ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. RM0065 ಸೇಲ್ಸ್ ಆರ್ಡರ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ. ಸೆಲೆಕ್ಟ್ ಮಾಡೋಣ. ಎಂಟರ್ ಅಂಡ್ ಫ್ಲೀಸ್ಟ್ ನಾವಿಲ್ಲಿ ಕೊಡೋಣ. ಎಂಟರ್ ಕಂಪನಿ ಅಡ್ರೆಸ್ ಅನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೇಲ್ಸ್ ಲೆಡ್ಜರ್, ನಾವಿಲ್ಲಿ ಸೇಲ್ಸ್ ಅಕೌಂಟ್ ಅನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಯಾವ ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಆಗ್ತಾ ಇದೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೆಲ್ ಲ್ಯಾಪ್ಟಾಪ್ ನಾವಿಲ್ಲಿ ಎಂಟ್ರಿ ಮಾಡೋಣ. CSR 0256 ಸೇಲ್ಸ್ ಇನ್ವಾಯ್ಸ್ ನಂಬರ್, ಆರ್ಡರ್ ನಂಬರ್ ನಾವಿಲ್ಲಿಂದ ಎಂಟ್ರಿ ಮಾಡ್ಕೋಬಹುದು. RM0065 ಸೇಲ್ಸ್ ಆರ್ಡರ್ ನಂಬರ್. ಡ್ಯೂ ಆನ್ 10 days ಒಳಗಡೆ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಡೆಲಿವರ್ ಮಾಡಬೇಕಾಗಿತ್ತು. ಬ್ಯಾಂಗ್ಳೂರ್ ಗೋಡೌನ್ಗೆ ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಆಗ್ತಾ ಇದೆ. ಒನ್ ನಂಬರ್ ನಾವಿಲ್ಲಿ ರಿಟರ್ನ್ ಮಾಡೋಣ. ಎಂಟರ್ 32,000 ನಂತರ 30,000 ರೂಪೀಸ್ ಎರಡು ಕ್ವಾಲಿಟಿಯ ಲ್ಯಾಪ್ಟಾಪ್ ಅನ್ನ ನಾವಿಲ್ಲಿ ಸೇಲ್ ಮಾಡಿದ್ವಿ. ಯಾವ ಲ್ಯಾಪ್ಟಾಪ್ ಇಲ್ಲಿ ರಿಟರ್ನ್ ಆಗ್ತಾ ಇದೆ ನೀವು ಇಲ್ಲಿ ಅಮೌಂಟ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಅಂಡ್ ಫ್ಲೀಸ್ಟ್ ಒಂದೇ ಪ್ರಾಡಕ್ಟ್ ಅನ್ನ ನಾನಿಲ್ಲಿ ರಿಟರ್ನ್ ಮಾಡ್ತಾ ಇದ್ದೀನಿ. ಟೋಟಲ್ ಅಮೌಂಟ್ ಎಲ್ಲಿ ಬಂದಿದೆ. ಎಂಟರ್ ನಾವಿಲ್ಲಿ ಮಾಡೋಣ. ಇನ್ನೊಂದು ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಆಗ್ತಾ ಇದ್ದಾಗ ನೀವಿಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಒಂದೇ ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಆಗಿದೆ ಅಂದಾಗ ನಾವಿಲ್ಲಿ ಎಂಟರ್ ಕೊಡೋಣ. ಟ್ಯಾಕ್ಸ್ ನಾವಿಲ್ಲಿ ಎಂಟರ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಲ್ಯಾಪ್ಟಾಪ್ ಈಗ ರಿಟರ್ನ್ ಆಗ್ತಾ ಇದೆ ಅಂದ್ರೆ ನಾವು ಮತ್ತೊಮ್ಮೆ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇದ್ದಾಗ ನಾವಿಲ್ಲಿ ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅಥವಾ ನೀವಿಲ್ಲಿ ಮಾಡಬಹುದು. ಎಂಡ್ ಫ್ಲೀಸ್ಟ್ ನಾವಿಲ್ಲಿ ಕೊಡೋಣ. ನರೇಷನ್ ನೀವಿಲ್ಲಿ ಬರೀಬಹುದು. ಲ್ಯಾಪ್ಟಾಪ್ ಇಲ್ಲಿ ಯಾಕೆ ರಿಟರ್ನ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗಿದೆ, ನೀವಿಲ್ಲಿ ಈ ರೀತಿಯಾದ ನರೇಷನ್ ಅನ್ನ ಬರಿಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಸೇಲ್ಸ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ ನಂತರ ಸೇಲ್ಸ್ ರಿಟರ್ನ್ ಆದಾಗ ಆ ಎಂಟ್ರಿಯನ್ನ ನಾವು ಕ್ರೆಡಿಟ್ ನೋಟ್ ಅಲ್ಲಿ ಮಾಡಬೇಕಾಗುತ್ತೆ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಡಿಸ್ಪ್ಲೇ ಡೇ ಬುಕ್ ಅಲ್ಲಿ ನಾವಿಲ್ಲಿ ಚೆಕ್ ಮಾಡೋಣ ಕ್ರೆಡಿಟ್ ನೋಟ್ ಎಂಟ್ರಿ ಯಾವ ರೀತಿಯಾಗಿ ಆಗಿದೆ ಅಂತ. ಸೆಲೆಕ್ಟ್. ಎಂಟರ್ ನೀವಿಲ್ಲಿ ನೋಡಬಹುದು. ರಾಮು ಕಂಪ್ಯೂಟರ್ಸ್ ಇಂದ ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಆಗಿದೆ. ಒನ್ ನಂಬರ್ ಲ್ಯಾಪ್ಟಾಪ್. ನಾವು ಈ ಲ್ಯಾಪ್ಟಾಪ್ ಅನ್ನ ಆದಷ್ಟು ಬೇಗ ಡಿಸ್ಪ್ಯಾಚ್ ಮಾಡಬೇಕಾಗಿದೆ. ಈ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಎಂಟ್ರಿಗಳನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಪೇಮೆಂಟ್ ಮತ್ತು ರೆಸಿಪ್ಟ್ ವೋಚರ್ ಎಂಟ್ರಿಗಳನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ.